ನೀರಿಂದ ಬೀರ್ ತನಕ, ಕಳೆಕಾಯಿ ಬೀಜದಿಂದ ಚಿಕನ್ ತನಕ, ಮಟನ್ ತನಕ ಎಲ್ಲ ಸಿಗುತ್ತೆ. ಸೊ ಕುಡಿಯೋಕೆ ನೀರು ಕೊಡ್ರಿ, ಊಟ ಕೊಟ್ಬಿಟ್ಟು ನೀರು ಕೊಟ್ಟಿಲ್ಲ ಅಂದ್ರೆ ಹೆಂಗ್ರಿ ಸಂಜು? ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಈಗ ಒಂದು 3 ಝೂಮಿಂಗ್ ತೋರಿಸಿದೆ. ಏನು ಅಂದರೆ ನಮ್ಮದು ಒಂದು ಹೊಸ ಪ್ರಾಜೆಕ್ಟ್ ಶುರು ಆಗ್ತಾಯಿದೆ. ಎಲ್ಲಿ ಅಂದರೆ ನಂದಿ ಬೆಟ್ಟದ ತಪ್ಪಲಲ್ಲಿ, ನಂದಿ ಬೆಟ್ಟದ ಕೆಳಗಡೆ. ಸೊ ಈ ರೋಡಲ್ಲಿ ಹಿಂಗೆ ಮುಂದೆ ಹೋದರೆ ರೈಟ್ಗೆ ಹೋದರೆ ಅಲ್ಲೇ ಚೆಕ್ ಪೋಸ್ಟ್ ಇರೋದು. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅದರಿಂದ ಮುಂಚೆನೇ ಒಂದು 200 ಮೀಟರ್ಸ್ ಇದೆಯಾ ಸರ್? 200 ಮೀಟರ್ಸ್ ಮುಂಚೆ ಲೆಫ್ಟ್ ಸೈಡ್ಗೆ ರೆಸ್ಟೋರೆಂಟ್ ಹೊಸದು ಸ್ಟಾರ್ಟ್ ಆಗ್ತದೆ. ನೇಮ್ ಬಂದು ಇಲ್ಲಿ ತೋರಿಸಿದ್ನಲ್ಲ, ಕಮಿಂಗ್ ಸೂನ್. ಎಲಿವೇಟ್ 1478 ಅಂದರೆ ನಂದಿ ಬೆಟ್ಟದ ಹೈಟು, ಅದು 1478. ಸೊ ಇದು ಎಲಿವೇಟ್ ರೆಸ್ಟೋ ಬಾರು ಆರಾಮಾಗಿ ಬಂದು ಒಳ್ಳೆ ವೆದರಲ್ಲಿ ಚಿಲ್ಲಾಗೆ ಬಿಯರು ಅಥವಾ ಹಾಟ್ ಡ್ರಿಂಕ್ಸ್ ಹೊಡ್ಕೊಂಡು ಒಳ್ಳೊಳ್ಳೆ ಸ್ಟಾರ್ಟರ್ಸು, ನಾಟಿ ಸ್ಟೈಲು ಮೇಯ್ನು ನಮ್ಮದೇ ಕರ್ನಾಡು ನಾಟಿ ಪಲಾವ್ ರೆಸಿಪಿ ಏನಿದೆ ಅದೇ ರೆಸಿಪಿ ಇಲ್ಲಿ ಬರುತ್ತೆ. ನಮ್ಮ ಅಲ್ಲಿ ಇದ್ದಿದ್ದು 4 ಜನ ಮೇಯ್ನ್ ಶೆಫ್ಗಳಲ್ಲಿ 2 ಇಲ್ಲಿಗೆ ಹಾಕಿದ್ದೀವಿ. ಸೊ ಎಲ್ಲ ನೋಡೋಣ. ಈಗ ಫಸ್ಟು ಇದು ವೀಡಿಯೋ ಮಾಡಿದ್ದು ಬಂದು ತೋರ್ಸೋಕ್ಕೆ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ ಅಂತ. ನಾಳೆ ಪೂಜೆ ಇರುತ್ತೆ, ಅದಾದಮೇಲೆ ನೆಕ್ಸ್ಟ್ ವೀಕು ಓಪನ್ ಮಾಡ್ತೀವಿ. ಇಲ್ಲಿ ಬೋರ್ಡು ಕೆಲಸ ನಡೀತಾ ಇದೆ. ಇವತ್ತು ಬಂತು ಬೋರ್ಡು ದೊಡ್ಡದಾಗಿ ಕನ್ನಡದಲ್ಲಿ ಬರುತ್ತೆ, ಅದಾದಮೇಲೆ ಆ ಕಡೆ ಇಂಗ್ಲೀಷಲ್ಲಿ ಬರುತ್ತೆ. ಮತ್ತು ಅಲ್ಲೊಂದು ಬೋರ್ಡ್ ಬರುತ್ತೆ, ಅಲ್ಲೊಂದು ಹಳೆ ಬೋರ್ಡ್ ಇದೆ, ಅದು ಕಿತ್ತಾಕ್ಬಿಟ್ಟು ಅಲ್ಲಿ ಉದ್ದದೊಂದು 20 ಅಡಿ ಬೋರ್ಡ್ ಬರುತ್ತೆ. ಇನ್ನೊಂದು ಸ್ಪೆಷಲ್ ಮ್ಯಾಟ್ರ್ ನಡೀತಾ ಇದೆ ಅಲ್ಲಿ, ಇದು ಲಾಸ್ಟಲ್ಲಿ ನೋಡ್ತೀವಿ. ಈ ಬೋರ್ಡು ಅದು ಇನ್ನೊಂದು ಬರುತ್ತೆ, ಚೆನ್ನಾಗಿರೋ ಕಾನ್ಸೆಪ್ಟ್. ಸೊ ಇದು ರೆಸ್ಟೋರೆಂಟು, ಇಲ್ಲೂ ಕೆಲಸಗಳು ನಡೀತಾ ಇದೆ ಇನ್ನು. ಸೊ ಸೋಫಾ ಫರ್ನಿಚರ್ ಕೆಲಸ ಎಲ್ಲ ಮುಗೀತು. ಏನಿದು ಬೋರ್ಡು ಆ ಕೆಲಸಗಳು ನಡೀತಾ ಇದೆ. ಫರ್ನಿಚರ್ಸು, ಸೀಟಿಂಗ್ ಕೆಪಾಸಿಟಿ ಆರಾಮಾಗೆ ಒಂದು 100 ಜನ ಕೂತ್ಕೊಳ್ಳೋ ಅಷ್ಟು ದೊಡ್ಡದಾದ ಸೀಟಿಂಗ್, ಔಟ್ಡೋರ್ ಸೀಟಿಂಗು. ಇಲ್ಲಿ ಅಲ್ಲಿ ಈ ಸೈಡು ಒಳಗಡೆ AC ರೂಮು, ವಾಟರ್ ಫಾಲ್ ಬರುತ್ತೆ, ಚಿಕ್ಕ ಪಾಂಡ್ ಬರುತ್ತೆ, ಕಿಚನ್ನು ಒಳಗಡೆ ಅಲ್ಲಿ ಕಿಚನ್ ಎಂಟ್ರಿ, ದೊಡ್ಡದಾದ ಕಿಚನ್. ನಮ್ಮ ರೆಸ್ಟೋರೆಂಟ್ ಏನಿದೆಯಲ್ಲ ಕರ್ನಾಡು ನಾಟಿ ಪಲಾವು, ಆ ರೆಸ್ಟೋರೆಂಟ್ ಎಷ್ಟಿದೆ ಅಷ್ಟು ದೊಡ್ಡ ಕಿಚನೇ ಇದೆ ಇಲ್ಲಿ. ಅದೇ ಹೈಲೈಟು. ಸೊ ಒಳಗಡೆ ಎಲ್ಲ ಅದು ಕ್ಲೀನಿಂಗು ಅರೇಂಜ್ಮೆಂಟ್ಗಳು ನಡೀತಾ ಇದೆ, ಗಜಿಬಿಜಿ ಇದೆ, ಎಲ್ಲ ಸೆಟ್ ಆಗೋಕ್ಕೆ ಟೈಪ್ ತೊಗೊಳುತ್ತೆ. ಒಂದು ಟೂರ್ ತೋರಿಸ್ಕೊಂಬರ್ತೀನಿ ಬನ್ನಿ. ಈ ಅಪ್ಪ ಊಟ ಎಲ್ಲರೂ ಹುಡುಗರಿಗೆಲ್ಲ ಊಟ ತಗೊಬರ್ತೀನಿ ಅಂತ ಓದೋರು ನೀವೇ ಅಡುಗೆ ಮಾಡ್ಕೊಂಬಂದ್ರಿ? ಹಾಂ, ಎಲ್ಲ ಹೊಟ್ಟೆ ಹಸು ಜಾಸ್ತಿ ಆಗೋಯ್ತು ಕಾದು. ಇದು ರೈಸ್ ಇರಲಿಲ್ಲ, ರೈಸ್ ಮಾಡ್ತಾಯಿದ್ರು. ಆಮೇಲೆ ಸಾಂಬಾರು ಇರಲಿಲ್ಲ, ಸಾಂಬಾರು ಮಾಡ್ತಾಯಿದ್ರು. ನೀವೇ ಮಾಡಿದ್ರಾ? ಅಲ್ಲಿ ಎಲ್ಲ ತುಂಬ್ಕೊಂಬಂದವ್ರೆ ಎಲ್ಲರಿಗೂ, ಹುಡುಗರಿಗೆ ಈಗ ಕೆಲಸ ಮಾಡ್ತಿರೋರಿಗೆ ಎಲ್ಲರಿಗೂ ಊಟ. ಅವ್ರದ್ದು 5 ಊಟ ಕೊಟ್ಬಿಡಿ. ಇದ್ಯಾವುದು? ನಿಮ್ಮದು 4 ಊಟ. ಅಲ್ಲಿ ಅವರು ಹಪ್ಪಳ 4, ಒಳಗಡೆ ಆಂಟಿ ತಿರಿದಾರಲ್ಲ ಅವ್ರಿಗೆ 2 ಊಟ ಕೊಟ್ಬಿಡಿ, ನಿಮ್ಗೆ 2, ಅವ್ರಿಗೆ 5 ಊಟ ಕಳಿಸ್ಬಿಡಿ. ಏನೇ ತಂದಿದ್ದೀರ ರೀ? ಹಾಫ್ ರೈಸು 2 ಚಪಾತಿ, ಗ್ರೇವಿ ಸಾಲುತ್ತಾ? ಅದೇ ಇದ್ದದು, ಬೇರೇನೂ ಇಲ್ಲ. ಇಲ್ಲೊಂದು ಅದೇ ಡಿಸ್ಅಡ್ವಾಂಟೇಜ್ ಏರಿಯಾದಲ್ಲಿ ಅಂದರೆ ಏನೂ ಸಿಗೋಲ್ಲ. ಸಿಕ್ಕಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತೊಗೊತಾ ಇರ್ಬೇಕಷ್ಟೇ. ಲಾಕ್ ಮಾಡಿದಾಗ ಎಲ್ಲ ಸಿಗಬೇಕು ಅಂತ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸಿಗಬೇಕು ಬಂದವ್ರಿಗೆ ಅಂತ ನೀರಿಂದ ಬೀರ್ ತನಕ, ಕಳೆಕಾಯಿ ಬೀಜದಿಂದ ಚಿಕನ್ ತನಕ, ಮಟನ್ ತನಕ ಎಲ್ಲ ಸಿಗುತ್ತೆ. ಸೊ ಕುಡಿಯೋಕೆ ನೀರು ಕೊಡ್ರಿ, ಊಟ ಕೊಟ್ಬಿಟ್ಟು ನೀರು ಕೊಟ್ಟಿಲ್ಲ ಅಂದ್ರೆ ಹೆಂಗ್ರಿ ಸಂಜು? ಈಸ್ಕೊಡಿ ಹೋಗಿ ಓಡಿ ಬನ್ನಿ. ಈಗ ಬರ ಸರ್ ಕಿಚನ್ ನೋಡಿ ಬರೋಣ. ಅಲ್ಲಿಂದ ತೋರಿಸ್ದೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಒಳಗೆ ಬಂದಮೇಲೆ ನೋಡಿ ದೊಡ್ಡ ಪಾಂಡ್ ಎಷ್ಟು ಶುದ್ಧ ಇದೆ. ಈ ಮೀನುಗಳು ಬಿಡಬೇಕು ಅಂತ ಐಡಿಯಾ ಇದೆ, ನೋಡ್ತಾ ಇದ್ದೀವಿ. ಅದಕ್ಕೆ ವಾಟರ್ ಫಾಲ್ ಮಾತ್ರ ಅಲ್ಲಿದೆ ಬರುತ್ತೆ. ಸೊ ಅದು AC ಹಾಲ್ ಒಳಗಡೆ, ಅಲ್ಲೆಲ್ಲ ಸೋಫಾಗಳು ಬರುತ್ತೆ. ಅದಕ್ಕೆ ಸಪ್ರೇಟ್ ಆದ ಸ್ಟೋರ್ ರೂಮು, ಅದಕ್ಕೆ ಸಪ್ರೇಟ್ ಆದ ವಾಶ್ರೂಮ್ ಎಲ್ಲ ಇರುತ್ತೆ. ಮತ್ತು ಅಲ್ಲಿ ಪ್ರೊಜೆಕ್ಟ್ರ್ ಬರುತ್ತೆ ಅಲ್ಲಿ. ಸೊ ಈಗ ಒಳಗಡೆ ಕನ ಕಿಂಡಿ ಅಲ್ಲ, ಎಲಿವೇಟ್ ಕಿಂಡಿ ಇದು. ಹೋಗಿ ಒಳಗೋಗ್ರಿ ಹಂಗೆ. ಕಿಚನ್ ಟೂರ್, ಕಿಂಡಿ ಒಳಗಿಂದ ಹೋಗೋದು. ಸೊ ಒಳಗೆ ಬಂದಿದ್ದ ತಕ್ಷಣ ನೋಡಿ, ಇದು ನಮ್ಮದು ನಮ್ಮದು ಕನಕಪುರ ರೋಡ್ ರೆಸ್ಟೋರೆಂಟ್ ಏನಿದೆ, ಆ ರೆಸ್ಟೋರೆಂಟ್ ಸೈಜಲ್ಲಿ ಇಲ್ಲಿ ಕಿಚನ್ ಇದೆ.
ಸೊ ದೊಡ್ಡ ದೊಡ್ಡ ಡೀಪ್ ಫ್ರೀಸರ್ಸ್, ಚಿಲ್ಲರ್ಸ್, ಟೇಬಲ್ಸ್, ಇಲ್ಲೆಲ್ಲ ನಿಮಗೆ ಅಲ್ಲಿ ಚೈನೀಸು ಏನು ಒಲೆ, ಇಂಡಿಯನ್ ಒಲೆ, ಈ ಕಡೆ ನಾಟಿ ಒಲೆ, ಅಲ್ಲಿ ಬಿರಿಯಾನಿ ಮಾಡೋ ಜಾಗ ಇದು, ತಂದೂರು ಬಟ್ಟಿ ಎಲ್ಲ, ಅಲ್ಲಿ ವಾಶ್ ಮೆಷಿನ್ಗಳು ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿದೆ. ಏನು ಲಾಂಚ್ ಮಾಡೋದಷ್ಟೇ, ಪೂಜೆ ಆಗಿದ ತಕ್ಷಣ. ಪೂಜೆ ಆಗೋವರೆಗೂ ಒಲೆ ಹಚ್ಚಂಗಿಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಬೇರೆ ಹೋಟ್ಲಿಂದ ಊಟ ಯಾವಾಗಲೂ. ಇದೆಲ್ಲ ಆದಮೇಲೆ ಇನ್ನು ಒಳಗಡೆ ಹೋದರೆ ಅಲ್ಲೆಲ್ಲ ಸ್ಟೋರ್ ರೂಮು ಎಲ್ಲ ಆ ಕಡೆ ಇದೆ, ದೊಡ್ಡ ದೊಡ್ಡದು ಪಾತ್ರೆಗಳು ಎಲ್ಲ ರೆಡಿ, ತೊಳೆದು ಪಳ ಅಂತ. ಪಿಜ್ಜಾ ಓವನ್ ಇದೆ ನಮ್ಮ ಹತ್ರ, ಬೇಕ್ರಿ ಇದು ಇದೆ, ದೊಡ್ಡದಾದ ಸ್ಟೋರ್ ರೂಮು, ಇದು ಅರೇಂಜ್ಮೆಂಟ್ ನಡೀತಾ ಇದೆ. ಕ್ಲೀನಿಂಗ್ ಏರಿಯಾ ಸಪ್ರೇಟ್ ಆಗಿದೆ, ಲೈಟ್ ಇದೆ ಇಲ್ಲಿ, ಕ್ಲೀನಿಂಗ್ ಏರಿಯಾ ಸಪ್ರೇಟ್. ಮೇಲ್ಗಡೆ ಗೀಝರ್ ಕೂಡ ಇದೆ, ಬಿಸಿನೀರಲ್ಲಿ ತೊಳೆಯೋಣ ಅಂತ ಅಷ್ಟೇ. ಲೈಟ್ ಕಾಣಿಸ್ತಾ ಇದೀನ, ಬೆಳಕಿಲ್ಲ. ಸೊ ಇದೆ ಕತೆ ನಮ್ಮ ಹೊಸ ರೆಸ್ಟೋರೆಂಟ್ನ ಟೂರ್. ಹುಡುಗರಿಗೆಲ್ಲ ಊಟ ತಂದುಕೊಟ್ಟಾಯಿತು, ಈಗ ನಾವು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸುತ್ತಮುತ್ತ ಎಲ್ಲ ಟ್ರೈ ಮಾಡಿಬಿಟ್ಟು ಇಲ್ಲಿ ಏನು 2-3 ತಿಂಗಳಿಂದ ಓಡಾಡ್ತಾನೆ ಇದ್ವಿ, ಅಪ್ ಆ್ಯಂಡ್ ಡೌನು. ಪ್ರತಿ ವಾರ ಬರೋದು ಹೋಗೋದು ಒಂದೊಂದೇ ಕೆಲಸ. ಸೊ ಎಲ್ಲ ಕಡೆ ಟ್ರೈ ನೋಡಿದ್ವಿ ಎಲ್ಲಿ ಚೆನ್ನಾಗಿರುತ್ತೆ ಏನು ಅಂತ. ಸೊ ಅದರಲ್ಲಿ ಕಂಪೇರ್ ಮಾಡಿದ್ರೆ ಅದೊಂದು ಜಾಗ ಓಕೆ. ಎಲ್ಲಿ ಅಂದರೆ ಅಲ್ಲಿ ಆರೆಂಜ್ ಕಲರ್ ಕಾಣಿಸ್ತದೆ, ಫುಲ್ ಜೂಮ್ ಆಗ್ತೀನಿ. ಅಲ್ಲಿ ಮ್ಯಾಗಿ ಬೋರ್ಡ್, ಇಪ್ಪಿ ನೂಡಲ್ಸ್, ಫ್ರೆಂಡ್ಸ್ ಹೋಟೆಲ್ ಅಂತ ಏನೋ ಇದೆ ಅದು ಹೆಸರು. ಅಲ್ಲೊಂದು ಕಡೆ ಚೆನ್ನಾಗೈತೆ. ಸೊ ಅಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಒಂದು ಕಡೆ ಚೆನ್ನಾಗೈತೆ, ಅಲ್ಲಿದ್ದ ತರ್ಸ್ಕೊಂಡು ತಿಂತೀವಿ ಅಷ್ಟೇ. ಸೊ ಅದಕ್ಕೋಸ್ಕರ ನಮ್ಮ ಹೋಟ್ಲು ಶುರು ಆಗೋವರೆಗೂ ಇಲ್ಲಿದೆ. ಇನ್ನೇನು ನಾಳೆ ಪೂಜೆ ಆದಮೇಲೆ ಇಲ್ಲೇ ಅಡುಗೆ ಸ್ಟಾರ್ಟ್ ಆಗುತ್ತೆ. ಸೊ ಬಂದಾಗೆಲ್ಲ ಇಲ್ಲೇ ಊಟ, ನಮ್ಮಲ್ಲೇ ಊಟ, ನಮ್ಮದೇ ಬಿರಿಯಾನಿ, ಘಮ ಪಲಾವ್, ಸಾರಿ ಬಿರಿಯಾನಿ ಅಲ್ಲ, ಇಟ್ಸ್ ಪಲಾವ್. ಈಗ ಹೋಗಿ ಲೈಟಾಗೆ ಅನ್ನ ಸಾರು ಏನೋ ತಿನ್ಕೋಣ. ಅಲ್ಲೇನೋ ಅನ್ನ ಸಾರು ರಸಮ್ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲೇ ಬಂದು ಕಬಾಬ್ ಅಂತ ಅಂಗಡಿ ತಂದಿದ್ದಿದ್ರೆ ಅಂದರೆ ಹೀಗೆ ಮೂಳೆ ಇಲ್ಲ ಅಂದರೆ ರುಚಿ ಇಲ್ಲ. ಅದಕ್ಕೆ ಇಲ್ಲಿ ಎಗ್ ರೈಸ್ ಕಬಾಬ್ ತೊಗೊಳೋಣ ಅಂತ ಬಂದಿದ್ವಿ ಪಾರ್ಸಲ್. ಆಮೇಲೆ ಅಲ್ಲಿಲ್ಲ ಅಲ್ಲಿರೋಲ್ಲ. ಸೊ ಅಲ್ಲೇನೋ ಅನ್ನ ರಸಮ್ ತೊಗೊಂಡೆ ಹೋಗೋಣ. ಅನ್ನ ರಸಮ್ ಸಿಗುತ್ತಾ? ಅವಳಿ ಏನು ಸಿಗುತ್ತೆ? ಎಗ್ ರೈಸ್ ಸಿಗುತ್ತೆ ಅಲ್ಲೇ ಎಗ್ ರೈಸ್ ಸಿಗುತ್ತಾ? ಎಗ್ ರೈಸು ಇಲ್ಲ ಇಲ್ವಾ ಎಗ್ ರೈಸು? ಇಲ್ಲ ಇದೆ, ಹೇಳ್ಬೋದಾ? ಸರಿ, ಇಲ್ಲಿ ಕಬಾಬ್ ತೊಗೊಂಡು ಅಲ್ಲಿ ಎಗ್ ರೈಸ್ ತೊಗೊಂಡು ಹೋಗೋಣ. ಸೊ ಅಲ್ಲಿಂದ ಕಬಾಬ್ ತೊಗೊಂಡು ನಾನು ಹೇಳಿದ್ನಲ್ಲ ಆವಾಗಲೇ ಆ ಜಾಗಕ್ಕೆ ಬಂದ್ವಿ. ಇದೆ ಫ್ರೆಂಡ್ಸ್ ಹೋಟೆಲ್ ಅಂತ ಇದೆ ಹೆಸರು, ಫ್ರೆಂಡ್ಸ್ ಹೋಟೆಲ್ ಅಂತ. ಸೊ ಹೇಳಿದ್ದೀವಿ. ಏನು ಹೇಳಿದ್ರಿ? 3 ಎಗ್ ರೈಸ್, 3 ಎಗ್ ರೈಸ್, 3 ಎಗ್ ಹಾಕಿ ಹಾಂ, ಟ್ರಿಪಲ್ ಎಗ್ ರೈಸ್ ಹೇಳಿ. ಟ್ರಿಪಲ್ ಎಗ್ ರೈಸ್ ಬರುತ್ತೆ 2 hours later. ಈಗ ಕುತ್ಕೊಂಡು ಎಲ್ಲ ನೋವು ಬಂದ್ಬಿಡ್ತಲ್ಲಿ. ಕಬಾಬ್ ತಣ್ಣಗೆ ಆಗೋಯ್ತು, ಬಿಸಿ ಕಬಾಬು ಘಮ ಅಂತ ಇತ್ತು. 5 ಎಗ್ ರೈಸ್ ಕೊಡೋಕ್ಕೆ ಅಂಕಲ್ಲು 1 hour ಮಾಡಿದ್ರು. ಒಂದೊಂದೇ ಮಾಡ್ತೀರಾ? ಹೆಂಗ್ರಿ ಮಾಡ್ತಾಯಿದ್ರು? ಒಂದೇ ಸತಿ ಮಾಡಿದ್ರು. ಮತ್ತೆ ಅಷ್ಟೊತ್ತು ಬೇಕಾ? ಅರ್ಧ ಅವರ್ ಬೇಕಾ? ನಾನು ಬಿರಿಯಾನಿ ಮಾಡ್ಕೊಬಿಡ್ತೀನಿ ಅಷ್ಟೇ. ಬಿರಿಯಾನಿ ಒಂದು ದಮ್ ರೆಡಿ ಆಗ್ಬಿಡ್ತದೆ ರೀ ನಮ್ಮ ಹೋಟ್ಲಲ್ಲಿ 3/4 ಗಂಟೆಗೆ. ಲೆಕ್ಕ ಹಾಕೊಂಡಿರಿ, ಕರೆಕ್ಟಾಗಿ 30 ನಿಮಿಷ ರೀ. ಒಂದು ಪಾರ್ಸಲ್ ಮಾಡಲಿಕ್ಕೆ ಮಿನಿಮಮ್ 5 ರಿಂದ 6 ನಿಮಿಷ ತಗೊಂಡಿದ್ದು. 5 ನಿಮಿಷ ಮಿನಿಮಮ್ ತಗೊಂಡು ಒಂದು ಪಾರ್ಸಲ್ ಮಾಡಲಿಕ್ಕೆ. ಅಯ್ಯೋ, ಇಲ್ಲಿ ನೋಡ್ತಾರೆ, ಹಾಕ್ತಾರೆ, ಪುನಃ ಇಲ್ಲಿ ನೋಡ್ತಾರೆ, ಅಲ್ಲಿರ್ತಾರೆ, ಪುನಃ ಆ ಕಡೆ ಹೋಗ್ತಾರೆ, ಈ ಕಡೆ ಬರ್ತಾರೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅವ್ರಿಗೆ. ಹಾಕ್ತಾರೆ, ಆದರೆ ಡಿಸ್ಕೌಂಟ್ ಕೊಟ್ಟರು ನಮಗೆ. ನಾವು 3 ಮೊಟ್ಟೆ ಹಾಕಿ ಅಂದ್ವಿ. 3 ಮೊಟ್ಟೆ ಹಾಕ್ಬಿಟ್ಟು ಬರೀ 2 ಮೊಟ್ಟೆ ಇದೆ ರೇಟ್ ತೊಗೊಂಡ್ರು. 2 ಮೊಟ್ಟೆ ಹಾಕಿ 120 ರೂಪಾಯಿ ಅಂತೆ. 2 ಮೊಟ್ಟೆ ಹಾಕಿದ್ರೆ 120 ರೂಪಾಯಿ. ಮೊಟ್ಟೆ ಹಾಕಿ 120 ರೂಪಾಯಿ ಅಂತ ರೇಟ್ ಅಂತೆ. ನಾವು ಎಕ್ಸ್ಟ್ರಾ 3 ಮೊಟ್ಟೆ ಹಾಕ್ಸಿದ್ವಿ, ತೊಗೊಂಡ್ರಿ ಸರ್. ನಿಮ್ಗೆ ಡಿಸ್ಕೌಂಟ್ ಸರ್ ಅದು ಮತ್ತೆ ಅರ್ಧ ಅವರ್ ವೆಯ್ಟ್ ಮಾಡಿದ್ದೆ. 100 ರೂಪಾಯಿ ಬರೀ ಇಸ್ಕೊಂಡಿದ್ದಲ್ವ? ಹಂಗಂದ್ರೆ ಇಸ್ಕೊಂಡ್ರು 5 ಪ್ಲೇಟ್ಗೆ. 5 ಪ್ಲೇಟ್ಗೆ 500 ರೂಪಾಯಿ ಇಸ್ಕೊಂಡ್ರು. 1 ಪ್ಲೇಟ್ 120 ರೂಪಾಯಿ ಅಂತ 2 ಮೊಟ್ಟೆ ಹಾಕಿ ನಮಗೆ 3 ಮೊಟ್ಟೆ ಹಾಕ್ಬಿಟ್ಟು ನಾವು ಡಿಸ್ಕೌಂಟ್ ಕೊಟ್ಟರು. ಸೊ ಡಿಸ್ಕೌಂಟ್ಗೆ ಥ್ಯಾಂಕ್ ಯು. ಬಟ್ ಸುಸ್ತಾಗೋಯ್ತು, ಹೊಟ್ಟೆ ಹಸಿನೇ ಹೊಟ್ಟೋಯ್ತು. ಕಾದು ನಡೀತಾ ಇಲ್ಲ, ಹಂಗೆ ಆಗಬಾರ್ದು. ನಮ್ಮ ಹೋಟ್ಲಲ್ಲಿ ಮ್ಯಾಕ್ಸಿಮಮ್ 10-15 ನಿಮಿಷದೊಳಗೆ ಎಲ್ಲ ಬರ್ಬಿಡ್ಬೇಕು ಆರ್ಡ್ರ್ ಮಾಡಿರೋದಲ್ಲ. ಏನಂತೀರಾ? ನೀವು ಹುಡ್ಕೊಂಡು ಟ್ರೈನ್ ಮಾಡಿರೋ ತಾನೆ ಚೆನ್ನಾಗಿ? ಟ್ರೈನ್ ಮಾಡಿದ್ದೀವಿ ಅಷ್ಟೇ. ಊಟ ಮಾಡೋಣ ಸಹಿತ ಕೋಲ್ಡ್ ನೀರು ತೊಗೊಂಬನ್ನಿ. ಸೊ ಎಲ್ಲ ವಾಷಿಂಗ್ ನಡೀತಾ ಇದೆ, ಫುಲ್ಲು ಕ್ಲೀನಿಂಗು, ನೀರು ಹಾಕಿ ತೊಳೆದು ನಾಳೆ ಪೂಜೆ ರೆಡಿ ಆಗ್ತದೆ. ನಾವು ಹೊಡ್ತಾ ಇದ್ದೀವಿ, ನಾಳೆ ಮತ್ತೆ ಬರಬೇಕು. ಅದಕ್ಕೋಸ್ಕರ ನಿನ್ನೆ ಬಂದಿದ್ದು, ಇವಾಗ ಹೋಗೋಣ. ಮುಂದೆ ಹೋಗ್ಬೇಕಾದ್ರೆ ಟೀ ಕುಡಿಯೋಕ್ಕೆ ನಿಲ್ಲಿಸ್ತೀನಿ.
ಅವಾಗ ಟೀಟಿಲ್ಲ ಮಾತಾಡೋಣ. ಬಂದು ಅರ್ಧ ಟೀ ಖಾಲಿ ಮಾಡಿ ಕುಂತಿದ್ದೀವಿ. ಸಂಜು ಭಯ್ಯ ಅವರು ಏನು ರೀ, ನಾನು ಅರ್ಧ ಖಾಲಿ ಮಾಡಿದ್ದೀನಿ, ನೀವು ಇನ್ನೂ ಒಂಚೂರು ಕುಡ್ದೇ ಇಲ್ಲ. ಹೆಂಗೈತೆ ಟೀ? ಚೆನ್ನಾಯ್ತಾ? ಸೊ ಇಲ್ಲಿ ನಿನ್ನೆ ನಾನು ವರ್ಷ ಬಂದಾಗ ಇವರು ಬಸ್ಸಲ್ಲಿ ಬಂದು ಹುಡುಗರನ್ನೆಲ್ಲ ಹಾಕ್ಕೊಂಡು ನಾನು ಇವನು 2 ಗಾಡೀಲಿ ಬಂದಿದ್ವಿ. ಇಲ್ಲೇ ನಿಲ್ಸಿದ್ದು. ಇಲ್ಲಿ ಒಂದು ಟೀ ಕುಡಿದ್ಬಿಟ್ಟು ಆ ಪಕ್ಕದ ಬೇಕ್ರಿನಲ್ಲಿ ಬ್ರೆಡ್ ಟೋಸ್ಟ್ ತಿಂದ್ವಿ. ಬ್ರೆಡ್ ಟೋಸ್ಟ್ ತಿನ್ಕೊಂಡು ಹೋದ್ವಿ. ಎಲ್ಲದು ನಾಯಿ, ಇಲ್ಲೊಂದು ನಾಯಿ ಐತೆ, ಎಲ್ಲೋ ಎಸ್ಕೇಪ್ ಆಗ್ಬಿಡೈತೆ. ಇಲ್ಲೊಂದು ನಾಯಿ ಐತೆ. ಆ ನಾಯಿ ಬಡ್ಡಿ ಮಗುಂದು ಆವಾಜ್ ಹಾಕಿ ಕೇಳುತ್ತೆ ಏನೋ ಕೊಡಿಸು ಅಂತ. ನಾವೇನೋ ತಿಂತಾರೆ ಬಂದ್ಬಿಟ್ಟು ಮೂತಿ ತಿವಿದ್ಬಿಟ್ಟು ಹೋಗು ಅಂತದೆ. ಕೊಡಿಸೋ ತನಕ ಬಿಡೋಣ. ಒಂದು ಬ್ರೆಡ್ ಪೀಸ್ ಹಾಕ್ಬಿಟ್ರೆ ಹೊಟ್ಟೋಗ್ತದೆ ಸೈಲೆಂಟಾಗಿ. ಹಿಂಗೆ ಬಂದು ಕೇಳ್ತಾ ಇದ್ದೆ. ಇವಾಗೆಲ್ಲ ಹೋಗ್ಬಿಡೆ, ಕಾಣಿಸ್ತಿಲ್ಲ. ಇಲ್ಲೇ ಇತ್ತು, ಇಲ್ಲೇ ಎಲ್ಲ ಮಲಗಿತ್ತು. ವೀಡಿಯೋ ಮಾಡೋಷ್ಟಲ್ಲಿ ಎಸ್ಕೇಪ್ ಆಗ್ಬಿಡೈತೆ. ಹಂಗೆ ಕತೆ. ಈಗ ಕೊನೆಗೆ ವೀಡಿಯೋ ಮುಗಿಸ್ಬಿಡೋಣ. ನಮ್ಮ ಪ್ರಯಾಣ 2.5 ಕಿಲೋಮೀಟ್ರ್ ಮನೆಗೆ. 2.5 ಕಿಲೋಮೀಟ್ರ್ ತೋರಿಸ್ತೈತೆ ಮನೆಗೆ ಹೋಗೋದಕ್ಕೆ. 2.5 ಕಿಲೋಮೀಟ್ರ್ 2.5 ಅವರ್ ತೋರಿಸ್ತೈತೆ ಮನೆಗೆ ಹೋಗೋದಕ್ಕೆ. ಸಾರಿ, ಸೊ ಹೋಗಬೇಕು ಗಾಡಿನಲ್ಲಿ, ಟ್ರಾಫಿಕಲ್ಲಿ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಕೊಡು, ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಬರುತ್ತೆ, ಕಾಯ್ತಾ ಇರಿ. ನಾವು ರೆಸ್ಟೋರೆಂಟ್ ಇದು ಸುಮ್ಮನೆ ಒಂದು ಬ್ಲಾಗ್ ಇಲ್ಲೊಂದು ಮಾಡ್ತಾಯಿದ್ದೀವಿ, ಏನೇನು ಸಿಗುತ್ತೆ ಏನು ಅಂತ. ನೆಕ್ಸ್ಟು ಏನೇನು ಐಟಮ್ಗಳಿರುತ್ತೆ, ಏನೇನು ಅದ್ರ ಡಿಶಸ್ ಇಲ್ಲಿ ನಮ್ಮ ಹೋಟ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲೊಂದು ಸ್ವಲ್ಪ ಬೇರೆ ಎಕ್ಸ್ಟ್ರಾ ಐಟಮ್ಸ್ಗಳೆಲ್ಲ ಆ್ಯಡ್ ಮಾಡ್ತೀವಿ. ಅದೆಲ್ಲ ಏನು ಅಂತ ಆಮೇಲೆ ತಿಳಿಸ್ಕೊಡ್ತೀವಿ ಇನ್ನೊಂದು ವಿಡಿಯೋದಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಮಸ್ಕಾರ.